ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಅರ್ಥಪೂರ್ಣವಾಗಿ ಉದ್ಘಾಟನೆಗೊಂಡ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಜ್ಯೋತಿಷಾಲಯ ಹಾಗೂ ಗುರುಕುಲದ ಭೂಮಿ ಪೂಜಾ ಕಾರ್ಯಕ್ರಮ. ಹೌದು ವೀಕ್ಷಕರೇ, ಬೆಳಗಾವಿ ತಾಲೂಕಿನ ಬಸವನ ಕುಡುಚಿ ಗ್ರಾಮದ ಶ್ರೀ ನೀಲಕಂಠಯ್ಯ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಜ್ಯೋತಿಷಾಲಯ ಮತ್ತು ಗುರುಕುಲದ ಭೂಮಿ ಪೂಜಾ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುತ್ನಾಳ್ ಮತ್ತು ಬೆಟಸೂರು ಮಠಗಳ ಪೀಠಾಧ್ಯಕ್ಷರು ಆದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ವಹಿಸಿದ್ದರು. ಮುಖ್ಯ ಆಶೀರ್ವಾದವನ್ನು ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿಯವರು, ಬೈಲ್ಹೊಂಗಲ್ ಆರಾಧ್ರಿ ಶಾಸ್ತ್ರಿಗಳು, ಅರಳಿಕಟ್ಟಿಯ ಅಡವಿ ಸಿದ್ದೇಶ್ವರ ದೇವರು, ಸಾಲಹಳ್ಳಿ ಶ್ರೀಗಳು ಹೀಗೆ ಹಲವಾರು ಸ್ವಾಮೀಜಿಗಳು ಮಾಡಿದರು. ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡರಾದ ಕಿರಣ್ ಜಾಧವ್, ಧನಂಜಯ್ ಜಾಧವ್ ಹಾಗೂ ಹಿಂದೂ ರಾಷ್ಟ್ರೀಯ ಅಧ್ಯಕ್ಷ ರಮಾಕಾಂತ್ ಕೊಂಡೋಸ್ಕರ್, ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರು ಆದ ಶ್ರೀ ಮುಕ್ತಾರ್ ಪಠಾಣ್, ನಗರದ ಒಳಚರಂಡಿ ಅಧ್ಯಕ್ಷರು ಆದ ಶ್ರೀಮತಿ ದೀಪಾ ಕುಡ್ಚಿ, ರವಿ ಕೊಟ್ಬಾಗಿ ಹೀಗೆ ಹಲವಾರು ಗಣ್ಯರ ನೇತೃತ್ವದಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಜಗತ್ತಿನ ಶಾಂತಿಗಾಗಿ ಶ್ರೀ ನೀಲಕಂಠೇಶ್ವರ ಹೋಮವನ್ನು ಮಾಡಲಾಯಿತು ಹಾಗೂ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ಏರ್ಪಡಿಸಲಾಗಿತ್ತು. ಗ್ರಾಮದ ಪ್ರಮುಖರನ್ನು ಸನ್ಮಾನಿಸಲಾಯಿತು ಹಾಗೂ ವಂದಿಸಲಾಯಿತು. ನನಗೆ ಆತ್ಮೀಯ ಗುರುಗಳು, ನನ್ನ ಸಕಲ ಅಭಿವೃದ್ಧಿಯ ಶ್ರೇಯೋವೃದ್ಧಿ ಬಯಸುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿ ಮಠ ಇವರ ಪಾದಗಳಿಗೆ ಕೊಡಪಟ್ಟು, ಅದೇ ರೀತಿ ವೇದಿಕೆ ಮೇಲೆ ಆಗಮಿಸಿದ ಇಲ್ಲಿ